ಎಲ್ರಿಗೂ ನಮಸ್ಕಾರ. ಈಗ ಶಿವರಾತ್ರಿಯ ಒಂದು ಹಬ್ಬ ನಡೀತಾ ಇದೆ. ಶಿವರಾತ್ರಿ ಹಬ್ಬದಲ್ಲಿ ನಾವು ಶಿವನಿಂದ ಏನು ಪಾಠ ಕಲಿತೀವಿ? ಶಿವ ಧರಿಸುವ ಒಂದು ವಿಭೂತಿ ಭಸ್ಮ, ಯಾರಿಗೂ ಬೇಡವಾದ ವಿಭೂತಿ ಭಸ್ಮ ಅದು, ಆದರೆ ಶಿವನಿಗೆ ಪ್ರಿಯವಾದದ್ದು. ಶಿವ ಎಕ್ಕೆ ಹೂ ಹಾಕೋತಾರೆ, ಎಕ್ಕೆ ಗಿಡ, ಸೊ ಅದು ಯಾರಿಗೂ ಬೇಡವಾದದ್ದು. ಶಿವ ಎಲ್ಲ ಕಡೆ ಭಿಕ್ಷಾಟನೆ ಕೂಡ ಮಾಡ್ತಾರೆ, ಯಾರು ಭಿಕ್ಷಾಟನೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಶಿವ ಸ್ಮಶಾನದಲ್ಲಿ ಜೀವನ ಮಾಡ್ತಾರೆ, ಸ್ಮಶಾನದಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ, ಯಾರೂ ಇಷ್ಟಪಡೋದಿಲ್ಲ. ಶಿವ ಒಬ್ಬನೇ ಎಲ್ಲ ಕಡೆ ಹೋಗ್ತಾ ಇರ್ತಾನೆ. ಅವ್ರು ಯಾವುದು ವ್ಯಾಲ್ಯೂಬಲ್ ಆಭರಣಗಳು, ಬಂಗಾರ ಯಾವುದೂ ಇಲ್ಲ. ಆದರೆ ನೀವು ಯಾರಾದರೂ ನಮ್ಗೆ ಇಷ್ಟಪಟ್ಟಿಲ್ಲ ಅಂದರೆ ನೀವು ಬೇಜಾರಾಗಬಾರ್ದು. ನಾವು ಶಿವನ ಥರ ಅನ್ಕೋಬೇಕು, ಅಥವಾ ಶಿವ ನಮ್ಮನ್ನು ಪ್ರೀತಿಸ್ತಾನೆ ಅನ್ಕೋಬೇಕು, ಶಿವ ನಮಗೆ ಯಾವಾಗಲೂ ಇಷ್ಟಪಡ್ತಾನೆ ಅನ್ಕೋಬೇಕು. ಸೊ ನೀವು ಒಬ್ಬಂಟಿಗರಾಗಿದ್ದರೆ ಯಾರೂ ಇಷ್ಟಪಡಬೇಕು ಅಂತ ನೀವು ಎಕ್ಸ್ಪೆಕ್ಟು ಮಾಡ್ತಾ ಇಲ್ಲ. ನೀವು ಒಂದು ಒಳ್ಳೆಯ ಧರ್ಮದ ಹಾದಿಯಲ್ಲಿ ಹೋಗ್ತಾ ಇದ್ದರೆ, ನೀವು ಒಳ್ಳೇದು ಮಾಡ್ತಾ ಇದ್ದರೆ, ದೇವರು ಯಾವಾಗಲೂ ನೀವು ಕೈ ಬಿಡೋದಿಲ್ಲ. ನೀವು ಶಿವನಿಗೆ ಅತ್ಯಂತ ಪ್ರಿಯರಾಗಿರ್ತೀರ. ಆದ್ದರಿಂದ ನೀವು ಒಬ್ಬಂಟಿಗರಾಗಿದ್ದರೆ, ನಿಮ್ಮ ಹತ್ರ ಏನೂ ವ್ಯಾಲ್ಯೂಬಲ್ ವಸ್ತು ಇಲ್ಲ ಅಂದರೆ ಬೇಜಾರಾಗಬಾರ್ದು. ನಾನು ಒಬ್ಬನು ಶಿವನ ಭಕ್ತ ಅನ್ಕೋಬೇಕು. ಸೊ ಈ ಶಿವರಾತ್ರಿ ದಿವಸ ಎಲ್ರಿಗೂ ಶಿವ ಒಳ್ಳೇದು ಮಾಡಲಿ.